ಈ ಎಲ್ಲವನ್ನ ಗಮನಿಸ್ತಾ ಹೋದಾಗ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಮುಂದಿನ ಚುನಾವಣೆಯಲ್ಲಿ ಏನಾದರೂ ಹೊಸದಾದಂಥ ಅಲೆಯನ್ನ ಸೃಷ್ಟಿ ಆಗುವಂಥ ಸಾಧ್ಯತೆ ಇದೆಯಾ? ಮುಂದಿನ ಚುನಾವಣೆ ಅಂದರೆ 2028. 10 ವರ್ಷ ಹಿಂದೆ ಏನಾದ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ 2018ರಿಂದನೇ ಒಂದೇನಾದರೂ ಅವಕಾಶ ಇತ್ತು. ವಿಜಯ್ ಅವರು ಏಕಾಏಕಿ ಹುಟ್ಕೊಂಡಿದ್ದಲ್ಲ. ವಿಜಯ್ ಅವರು ಸತತವಾಗಿ 2010ರಿಂದ ಅನೇಕ ಫ್ಯಾನ್ ಕ್ಲಬ್ಗಳನ್ನು ಓಪನ್ ಮಾಡಿ 1.5 ಲಕ್ಷ ಫ್ಯಾನ್ ಕ್ಲಬ್ ಓಪನ್ ಮಾಡಿ ಅವರ ಕಾರ್ಯಕರ್ತರ ಥರ ಟ್ರೀಟ್ ಮಾಡಿ ಅವರು ಮಾಡಿರ್ತಕ್ಕಂಥ ಪಿಕ್ಚರ್ಗಳಲ್ಲಿ ಯಾವುದೋ ಒಂದು ಸಾಮಾಜಿಕ ಒಂದು ಸೋಷಲ್ ಮೆಸೇಜನ್ನು ಇಟ್ಕೊಂಡು ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಒಂದು ಫೋಕಸ್ಡ್ ಐಡಿಯಾ ಇಟ್ಕೊಂಡು ಒಂದು ನರೇಟಿವನ್ನು ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ತಮಿಳುನಾಡು MGR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು, ಶಿವಾಜಿ ಗಣೇಶನ್ ಆಗಿರ್ಬೋದು, ಎಲ್ಲವೂ ಅಲ್ಲಿ ಫ್ಯಾನ್ ಬೇಸ್ಡ್ ಫಿಲ್ಮ್ ಸ್ಟಾರ್ ಓರಿಯೆಂಟೆಡ್ ನಾಯಕರೇ ಬಂದಿರತಕ್ಕಂಥ ಒಂದು ತಮಿಳುನಾಡು. ಪಕ್ಕದ ಆಂಧ್ರಕ್ಕೆ ಹೋದರೆ ಪವನ್ ಕಲ್ಯಾಣ್ ಆಗಿರ್ಬೋದು, ಚಿರಂಜೀವಿ ಆಗಿರ್ಬೋದು ಒಂದು ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಇದ್ದಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್. 1980ರ ಗೋಕಾಕ್ ಚಳುವಳಿಯ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರಿಗಿದ್ದ ಒಂದು ಅಭಿಮಾನಿ ಸಂಘ ಮತ್ತು ಅಭಿಮಾನಿ ಬಳಗ ಇತ್ತಲ್ಲ, ಇಡೀ ಕರ್ನಾಟಕವೇ ಗೋಕಾಕ್ ಚಳುವಳಿಗೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಉದಾಹರಣೆ. ಆಗ ಮಿಸ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಇನ್ನು ಕನ್ನಡ ಚಿತ್ರರಂಗಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆಗಿನ ಒಂದು ಒಂದು ಲೆವೆಲ್ ಆಗಿ ನೋಡ್ಕೊಂಡು ಹೋದರೆ MGR ಆಗಿರ್ಬೋದು, MTR ಆಗಿರ್ಬೋದು, MGR NTR ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡಕ್ಕೆ ಬರ್ತಾ ಇದ್ರು ಅನ್ನೋದೊಂದು ನಮ್ಮ ಅನಿಸಿಕೆ. ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಆ ಅವಕಾಶ ಹೋಗಿದೆ. 2017ರಲ್ಲಿ ರಜನಿಕಾಂತ್ ಅವರು ಒಂದು ಪ್ರಾದೇಶಿಕ ಪಕ್ಷವನ್ನು ಹುಟ್ಟಾಕಿ ಮಾಡ್ತೀನಿ, ನಾನು ತಮಿಳ್ನಾಡು ಪೊಲಿಟಿಕ್ಸ್ ಬರ್ತೀನಿ ಅಂತ ಹೇಳಿದವರು 2017ರಲ್ಲಿ ಆರೋಗ್ಯದ ಹೆಸರು ಹೇಳ್ಕೊಂಡು ಅದನ್ನು ಹಾಗೆ ಮಾಡಿದ್ರು. ಒಂದು ಒಳ್ಳೆ ಅವಕಾಶ ಇತ್ತು ರಜನಿಕಾಂತ್ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ. ಈಗ ಆ ಅವಕಾಶವನ್ನು ವಿಜಯ್ ಅವರು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾರಿಗಾದ್ರೂ ಅವಕಾಶ ಇದ್ದಿದ್ದಾರೆ ಅದು ಡಾಕ್ಟರ್ ರಾಜ್ಕುಮಾರ್ ಬಿಟ್ಟರೆ ಯಾರಿಗೂ ಇಲ್ಲ.